ಅಥವಾ ನಿರಿದ ರಾಘವೇಂದ್ರ ರಾಯ ಗುಣಸಾಂದ್ರ ಅಥವಾ ನಿರಿದ ರಾಘವೇಂದ್ರ ರಾಯ ಗುಣಸಾಂದ್ರ ಅಥವಾ ನಿರಿದ ರಾಘವೇಂದ್ರ ಸತುವ ಮರ್ಗದಿ ಸಂತತ ಸೇವಿಪರಿಗೆ ಹಿತದಿಂದಲಿ ಮನೋರಥವ ಕೊಡುವೆನೆಂದು ಸತುವ ಮರ್ಗದಿ ಸಂತತ ಸೇವಿಪರಿಗೆ ಹಿತದಿಂದಲಿ ಮನೋರಥವ ಕೊಡುವೆನೆಂದು ರಥವ ನೇರಿದ ರಾಘವೇಂದ್ರ ರಾಯ ಗುಣಸಾಂದ್ರ ರಥವ ನೇರಿದ ರಾಘವೇಂದ್ರ ಚತುರ ದಿಕ್ಕು ವಿದಿಕ್ಕುಗಳಲ್ಲಿ ಸ್ಮರಿಸುವ ಜನರಲ್ಲಿ ಇತಿ ಇಲ್ಲದೆ ಬಂದು ಓಲೈಸುತ್ತೆ. ಎಲ್ರಿಗೂ ನಮ್ಮ ಹೃದಯಪೂರ್ವಕ ನಮಸ್ಕಾರಗಳು ನೀಡಿದ್ದಾರೆ. ಹುಣಸೂರು ಅನ್ನುವಂಥದ್ದು ಚಿಲಕುಂದ ಹೇಗೋ ಹುಣಸೂರು ಹಾಗೆ ಇವತ್ತು ವಿಶೇಷವಾಗಿ ಹುಣಸೂರು ತಾಲೂಕು ಬ್ರಾಹ್ಮಣ ಸಭಾ ಹಾಗೂ ವಿಪ್ರ ವನಿತ ಸೇವಾ ಸಂಘ ಇವರ ವತಿಯಿಂದ ಈ ಒಂದು ಸುಂದರವಾದ ಕಾರ್ಯಕ್ರಮ ಏರ್ಪಡಿಸಿದ್ದೀವಿ. ಇವತ್ತು ನಮ್ಮಿಬ್ಬರನ್ನ ಆಹ್ವಾನಿಸಿದ್ದು ನಮಗೆ ಬಹಳ ಒಂದು ರೀತಿ ಸಂತೋಷದ ವಿಷಯ, ಹಾಗೆ ಹೃದಯ ಸ್ಪರ್ಶಿ ವಿಷಯ. ಚಿಲಕುಂದ ನಮಗೆ ಹುಟ್ಟೂರು, ಹಾಗೆ ನಮಗೆ ಎಷ್ಟೋ ವರ್ಷಗಳಿಂದ ನಮ್ಮ ಚಿಕ್ಕ ವಯಸ್ಸಿನಿಂದ ನಮ್ಮನ್ನು ಪ್ರೋತ್ಸಾಹಿಸಿ ಮುಂದೆ ತಂದಂತಹ ಒಂದು ಹುಣಸೂರು ಕೂಡ ನಮಗೆ ಎಷ್ಟೋ ಸಲ ಬಂದು ಹಾಡಿದ್ದೇವೆ, ಅದರ ನೆನಪುಗಳು ಸದಾ ಇರುತ್ತದೆ. ಕಲಾವಿದರಿಗೆ ಸನ್ಮಾನಗಳು ಇಂಥದ್ದೆಲ್ಲ ಏನಂದರೆ ಏನೋ ಒಂದು ಸಾಧನೆ ಆಗ್ಬಿಟ್ಟಿದೆ ಅನ್ನೋದಕ್ಕಿಂತ ಇದೊಂದು ಆಶೀರ್ವಾದ ಅಂತ ನಾನು ಭಾವಿಸ್ತೀನಿ. ಸಾಧನೆ ಮಾಡಬೇಕಾಗಿರುವಂಥ ದಾರಿ ಬಹಳ ಉದ್ದ ಇದೆ. ಏನಿದ್ರು ಇನ್ನೇನು ಬೇಕು ಕಲಾವಿದರಿಗೆ, ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀವಿ. ಈ ಚಪ್ಪಾಳೆ, ಪ್ರೋತ್ಸಾಹಗಳು, ಒಂದು ಆಶೀರ್ವಾದದ ನುಡಿಗಳೇನಿದೆ ಅವುಗಳೇ ನಮಗೆ ಸದಾ ಶ್ರೀರಕ್ಷೆ ಆಶೀರ್ವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ಚಿಲಕುಂದದಿಂದ ಎಷ್ಟೋ ಜನ ಬಂದಿದ್ದೀವಿ. ಆ ಪ್ರೀತಿ ವಿಶ್ವಾಸ ನಾವು ಎಲ್ಲದಕ್ಕಿಂತ ಹೆಚ್ಚು ಅಂತ ನಮಗೆ ಅನಿಸುತ್ತೆ. ಏನೇ ನಾವು ಎಷ್ಟೇ ಕಡೆ ಸನ್ಮಾನ ಸಮಾರಂಭಕ್ಕೆ ಹೋಗ್ಬೋದು, ಎಷ್ಟೇ ಕಾರ್ಯಕ್ರಮಗಳನ್ನು ಕೊಡ್ಬೋದು, ನಮ್ಮ ಜನ ನಮ್ಮವರು ನಮಗೆ ಕೊಡುವಂತಹ ಪ್ರೀತಿ ವಿಶ್ವಾಸ, ಆ ಒಂದು ಎನ್ಕರೇಜ್ಮೆಂಟ್ ಏನಿದೆ ಅದು ಬಹಳ ಬಹಳ ಅಮೂಲ್ಯ. ಮೊದಲನೇದಾಗಿ ನಮ್ಮ ಸುತ್ತಮುತ್ತ ಇರೋರು ನಮ್ಮನ್ನು ಪ್ರೋತ್ಸಾಹಿಸಿದ್ರೇನೆ ನಾವೇನೋ ಒಂದು ಸಾಧನೆ ಮಾಡೋಕ್ಕಾಗೋದು. ಸೊ ಹಾಗಾಗಿ ಎಲ್ರಿಗೂ ನಮ್ಮ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ತಂದೆಯವರು ಆಗಮಿಸಿದ್ದಾರೆ, ಕಳೆದ ವರ್ಷ ಅದನ್ನು ಕೂಡ ಸನ್ಮಾನಿಸಿದ್ವಿ. ನಮ್ಮ ಪ್ರಕಾರ ಈ ಯಾವುದೇ ಸನ್ಮಾನ ಪ್ರೀತಿ ಏನಿದ್ರು ಮೊದಲು ನಮ್ಮ ತಂದೆಯವ್ರಿಗೆ ತರಬೇಕು. ಕಾರಣ ಗುರುಗಳು ನಮಗೆ ಮೊದಲು. ಇನ್ನೂ ಮುಖ್ಯವಾದ ವಿಷಯ ಅಂದರೆ ಚಿಲಕುಂದದಲ್ಲಿ ನಮ್ಮ ಉಡುಪ ಮಾವನ ಎಷ್ಟೋ ಜನ ಗೊತ್ತಿರುವಂಥ ವಿಷಯ, ವೇದಬ್ರಹ್ಮ ಶ್ರೀ ವೆಂಕಟನಾರಾಯಣ ಉಡುಪಶಾಸ್ತ್ರಿಗಳು ನಮ್ಮ ಪರಮ ಗುರುಗಳು. ಅವರಿಂದ ನಮ್ಮ ಪೂಜ್ಯ ಅಜ್ಜಿಯವರು ಶ್ರೀ ಸಿ ಎಸ್ ಸತ್ಯಲಕ್ಷ್ಮಿಯವರು ನಮ್ಮ ಮೊದಲ ಗುರುಗಳು. ಪ್ರಸ್ತುತ ನಮ್ಮ ತಂದೆಯವರು ನಮ್ಮ ಮುಖ್ಯವಾದ ಗುರುಗಳು. ಇವರೆಲ್ಲರ ಕಾರ್ಯಕ್ರಮದಲ್ಲಿ ನಮ್ಮ ಯಾವುದೇ ಸನ್ಮಾನ ಏನಿದ್ರು ಅವ್ರಿಗೆ ನಾವು ಒದಗಿಸೋದಕ್ಕೆ ಇಷ್ಟಪಡ್ತೀವಿ. ನಮ್ಗೇನು ಕೆಲಸ ಇದ್ರು ಅವ್ರು ಕೊಟ್ಟಿರೋ ವಿದ್ಯೆ ನಾವು ಕಿಂಚಿತ್ ಏನೋ ಎಲ್ಲರ ಮುಂದೆ ಪ್ರಸ್ತುತಪಡಿಸ್ತೀವಿ ಕಲಾವಿದರಾಗಿ. ಕಲಾವಿದರ ಜನ್ಮ ಸಿಕ್ಕಿರೋದೇ ನಮ್ಮ ಅತ್ಯಂತ ಪುಣ್ಯಕರವಾದ ವಿಷಯ ಅಂತ ಭಾವಿಸ್ತೀವಿ. ನಮ್ಮೆಲ್ಲರಿಗೂ ಬಹಳ ಬಹಳ ಧನ್ಯವಾದಗಳು. ಬಹಳ ಸಂತೋಷ. ಬೆಳಗ್ಗೆ ಬಂದ ಹೊತ್ತಿನ ನಮಗೆ ಒಂದು ರೀತಿ ಪ್ರಶಾಂತವಾದ ವಾತಾವರಣ. ರಾಯರ ಸನ್ನಿಧಾನಕ್ಕೆ ಪಕ್ಕ ಇದ್ದೀವಿ, ಅದು ಇನ್ನೂ ಹೆಚ್ಚಿದೆ ಆ ಒಂದು ಪ್ರಶಾಂತತೆ. ಬಹಳ ಬಹಳ ತುಂಬ ಧನ್ಯವಾದಗಳು. ಈಗಾಗಲೇ ಕೇಳಿದ್ದಾರೆ ಹಾಡ್ತೀರ ಏನಾದರೂ ಅಂತ. ಖಂಡಿತವಾಗಲೂ ರಾಯರ ಮೇಲೆ ಒಂದು ಕೀರ್ತನೆಯನ್ನು ಹಾಡೋಕ್ಕೆ ಇಷ್ಟಪಡ್ತೀನಿ.
ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಇರುವಂತಹ ಗಣ್ಯರಿಗೆ, ಹಿರಿಯರಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ನನ್ನ ಮನತುಂಬಿ ನಮಸ್ಕಾರ ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕ ಎಲ್ಲರೂ ಹೇಳಾಯಿತು, ನಮ್ಮಿಬ್ಬರ ಭಾವನೆ ಎಲ್ಲವೂ ಒಂದೇ. ಇವತ್ತು ನಮ್ಮಿಬ್ಬರಿಗೂ ಹೃದಯ ತುಂಬಿ ಬಂದಿದೆ. ಈ ಒಂದು ಪ್ರೀತಿಯನ್ನು ನಾವು ನಮ್ಮ ಹಾಡಿನ ಮುಖಾಂತರ ನಿಮಗೆ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೀನಿ. Daya
ತಮ್ಮೆಲ್ಲರ ಪ್ರೀತಿಯ ಒತ್ತಾಯದ ಮೇರೆಗೆ ಮತ್ತೊಂದು ಹಾಡು ಮಾಡ್ತಾ ಇದ್ದೀವಿ.
ಪ್ರೀತಿ